ಈ ಮಾಂಗಲ್ಯದ ಮೇಲಾಣೆಯಾಗಿ ಹೇಳು, ನೀನು ನಳಚಕ್ರವರ್ತಿಯ ಮಡದಿ ದಮಯಂತಿ ಅಲ್ಲವೇನೆ? ಶಿರವಾಗಿ ದಮಯಂತಿ ಹೌದು 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 ತಾಯಿ ಹೌದು. ಗುಟ್ಟ ಬೀಳದೆ ಕೊರಳ ಕೊಯ್ದೆಯ ಗುಟ್ಟ ಬೀಳದೆ ಕೊರಳ ಕೊಯ್ದೆಯ ಎನ್ನ ಕೊರಳ ಕೊಯ್ದೆಯ ಅಷ್ಟಭಾಗ್ಯಳೆ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆ ಅಷ್ಟಭಾಗ್ಯಳೆ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆ ಎಂದು ಗೋಳಿಟ್ಟಾಗ ಒಪ್ಪಿದಳು. ಗುಡ್ಡ ಬೀಳದೆ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ. ನಾನು ದಮಯಂತಿ ಹೌದು ಹೌದು ಮಗಳೇ ಮಗಳೇ. ದಮಯಂತಿ ಅಮ್ಮ, ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸಾಲಂಕೃತಳಾಗಿ ಕಂಗೊಳಿಸಬೇಕಂತ ನನ್ನ ಮಗಳು ದಮಯಂತಿ ಈ ಸ್ಥಿತಿಯಲ್ಲಿ ಅಂದು ಆಶೆ ಪಡೆಯುವ ದಿನ ಯಾರು ಯಾರು ಅಂತ ಕೇಳಿದಾಗ ಅನಾಥಳು ಎನ್ನುವಾಗ ಆಡಿಬಿಟ್ಟೆ ಎಲ್ಲಮ್ಮ. ಹೌದಮ್ಮ, ನನ್ನ ಮುಂದೆ ಸತ್ಯವನ್ನ ಹೇಳದೆ ಗುಟ್ಟು ಮಾಡುವುದಕ್ಕೆ ಯಾಕೆ ಮನವತ್ತೆ ಹೇಳು. ನಾನಿನ್ನ ಹೆತ್ತ ತಾಯಿ ಅಲ್ಲ ಸತ್ಯ. ಚಿಕ್ಕಮ್ಮನಾದರೂ ಅಮ್ಮ ಅಮ್ಮ ಅಲ್ಲವೇನೆ. ಆದರೂ ಗುಟ್ಟನ್ನೇ ಬಿಟ್ಟು ಕೊಡದೆ ನನ್ನ ಕೊರಳನ್ನ ಕತ್ತರಿಸುವುದಕ್ಕೆ ಮುಂದಾಗಿ ಬಿಟ್ಟಿಗೆ ನೀನು. ನಾನೇನು ಅನ್ಯಳಾಗಿ ಬಿಟ್ಟೇನೆ ಮಗ. ಅಂದು ನಿನ್ನ ಮದುವೆಯ ಕಾಲದಲ್ಲಿ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಕೊಟ್ಟವರು, ಸಾಲಂಕೃತಳಾದ ನಿನ್ನನ್ನು ಕಣ್ತುಂಬ ನೋಡಿ ಆನಂದಿಸಿದವಳು. ಈ ಸ್ಥಿತಿಯಲ್ಲಿ ನಿನ್ನ ಕಂಡಾಗ ಪರಿಚಯವೇ ಸಿಗದಾಯಿತು. ಯಾಕಮ್ಮ, ನನ್ನಲ್ಲಿ ಯಾಕೆ ಗುಟ್ಟು ಮಾಡಿದೆ, ಯಾಕಾಗಿ ವಂಚಿಸಿದೆ ಹೇಳಮ್ಮ ಹೇಳು. ಬರಿದೆ ಉಮ್ಮಾಳಿ ಸದೀರಿ ಬರಿದ ಉಮ್ಮಾಳಿ ಸದೀರಿ ಭೇದವ ಇರಿಸಿ ಮಾತಾಡುವೀರಿ ಭೇದವ ಇರಿಸಿ ಮರ್ಯಾದೆಯ ತೌರ್ ಮನೆಯಲ್ಲಿ ಮಾತಾಡು ಮರ್ಯಾದೆಯೇ ತೌರ್ ಮನೆಯಲ್ಲಿ ಮಕ್ಕಳು ವಿರಚಿಸೇ ಕೆಲಸವ ಕೊರತೆಯೇನು ಸಿರು ವಿರಚಿಸೇ ಕೆಲಸವ ಕೊರತೆಯೇನು ಸಿರು ಬರಿದವು ಮಾಡಿಸಿದೇನು. ಯಾಕೆ ವಂಚನೆ ಮಾಡಿದೆ, ಯಾಕೆ ಗುಟ್ಟಾಗಿಸಿದೆ? ಸಮಾಧಾನ ಮಾಡಿಕೊಳ್ಳಿ ತಾಯಿ. ನಾನು ದಮಯಂತಿ ಎಂಬಂತ ಸತ್ಯ ವಿಚಾರ ಗೊತ್ತಾಗ ಬುಡಕಡಿದ ವೃಕ್ಷದೋಪಾದಿಯಲ್ಲಿ ದಪ್ಪನೆ ನೆರೆ ಉರುಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೇನಲ್ಲ ತಾಯಿ. ಒಬ್ಬ ಕೆಲಸದವಳ ಹಾಗೆ ಕೆಲಸ ಮಾಡಿಸಿಬಿಟ್ಟನಲ್ಲ ನಿನ್ನಿಂದ, ಸೇವೆ ಮಾಡಿಸಿದನಲ್ಲ. ಅಳಬೇಕು, ನನ್ನ ಸೇವೆ ಮಾತ್ರ ಅಲ್ಲ, ನನ್ನ ಮಗಳ ಸೇವೆಯು ನಿನ್ನಿಂದ ಮಾಡಿಸಿಬಿಟ್ಟೆ ಮಗ. ಅಮ್ಮ, ತಪ್ಪೇನಿದೆ ತಾಯಿ, ನನಗಿದು ತವರು ಮನೆ ತಾನೆ. ತವರು ಮನೆಯಲ್ಲಿ ಮಕ್ಕಳು ಕಾರ್ಯ ಮಾಡಿದರೆ ಅದರಲ್ಲಿ ತಪ್ಪ ಹೇಳಿ. ನನಗೆ ನೀವು ತಾಯಿ ಅಲ್ಲವೇ? ಹೌದು. ತಾಯಿಯ ಸೇವೆಯನ್ನು ಮಕ್ಕಳು ಮಾಡಿದರೆ ಅಪರಾಧವೇ ಹೇಳಿ ತಾಯಿ. ಅಲ್ಲ ಮಗ, ನಿಮ್ಮ ಮಗಳು ನನಗೆ ತಂಗಿ ತಾನೆ. ಒಬ್ಬಳು ಅಕ್ಕಳಾಗಿ ತಂಗಿಯ ಸೇವೆ ಮಾಡಿದರೆ ಯಾವ ತಪ್ಪೂ ಇಲ್ಲ ತಮ್ಮ.
ನಿಮ್ಮ ಸೇವೆ ಗೌರವದಲ್ಲಿ, ತಂಗಿಯ ಸೇವೆ ಪ್ರೀತಿಯಲ್ಲಿ. ಹಾಗಾಗಿ ಭೇದವನ್ನಿರಿಸಿ ಯಾಕೆ ನೀವು ಮಾತಾಡುತ್ತಿದ್ದೀರಿ ಅಮ್ಮ? ದುಃಖ ಮಾಡಬೇಡಿ. ನೀವು ಕಂಡ ದಮಯಂತಿಯೇ ಬೇರೆ, ನಿಮ್ಮ ಮನೆಯ ಸೇರಿಕೊಂಡಂತ ಅನಾಥೋಳೆ ಎಂಬಂತ ಈ ದಮಯಂತಿಯೇ ಬೇರಮ್ಮ. ಹಾಗಿದ್ದವಳು ಹೋಗಿದ್ರೆ ಹೀಗೆ ಹಾಕಾದಳು ಎಂಬಂತ ಅನುಮಾನಗಳು ನಿಮ್ಮ ಮನದ ಹೊತ್ತಿನಲ್ಲಿ ತಾನೆ. ಖಂಡಿತವಾಗಿ ಮಗ, ಆ ರೀತಿ ಇದ್ದವಳು ಚಕ್ರವರ್ತಿ ನೀನೇನು ಸಂಬಂಧದಲ್ಲಿ ಮಗಳಾದ್ರೂ ಕೂಡ ಸ್ಥಾನದಲ್ಲಿ ನನಗಿಂತ ಉತ್ತಮ ಸ್ಥಾನದಲ್ಲಿದ್ದಾಕೆ ಈ ಸ್ಥಿತಿಯಲ್ಲಿ ಬಂದು ಸೇರಿಕೊಂಡೆ ಎಲ್ಲ ಏನಾಯ್ತಮ್ಮ? ಯಾಕಾಗಿ ಕೋಡಿ ಪುಷ್ಕಳ ನೋಡಲಿ, ಕೋಡಿ ಪುಷ್ಕಳ ನೋಡಲಿ, ಪತಿಯು ಜೂಜ ಆಡಿ ಸೋತನು ಕಡೆಗೆ, ಪತಿಯು ಜೂಜ ನಾಡಿ ಸೋತನು ಕಡೆಗೆ, ರೂಢಿ ಭಂಡಾರವ ಸಹಿತವನಿಗೆ ತೆತ್ತು, ರೂಢಿ ಭಂಡಾರವ ಸಹಿತವನಿಗೆ ತೆತ್ತು, ಕಾಡಿಗೆ ಬಾರೆ ಮೂರನೇ ದಿನ ಎನ್ನನು, ಕೋಡಿ ಪುಷ್ಕಳ ನೊಡನೆ ಜೂಜ ನಾಡಿ ಸೋತು ಸಕಲ ಕಡೆಗೆ. ಹೇಳು ಮಗ, ಏನಾಯ್ತು? ನಿಷೇಧದಲ್ಲಿ ನಾನು ಹಾಯಾಗಿ ಬದುಕನ್ನು ಕಟ್ಟಿಕೊಂಡಿರೋ ಕಾಲಕ್ಕೆ ಯಾವ ಕೆಟ್ಟ ಗಳಿಗೂ ಏನಮ್ಮ? ಏನಾಯ್ತು? ಉತ್ತರ ನಿಷೇಧಕ್ಕೆ ಅಧಿಕಾರಿ ಪುಷ್ಕರ ಎಂಬಂತ ವ್ಯಕ್ತಿ ದೂರದಲ್ಲಿ ಸಂಬಂಧಿಕರು, ಸೋದರಿಕೆ ಸಂಬಂಧ ನಮ್ಮವರಿಗೆ. ಹೌದು. ನಮ್ಮ ಆಸ್ಥಾನಕ್ಕೆ ಬಂದ ವಿನೋದಕ್ಕೆ ಬೇಕಾಗಿ ದ್ಯೂತವನ್ನ ಆಡೋಣ ಎಂಬುದಾಗಿ ಕೇಳಿಕೊಂಡ. ಚಕ್ರವರ್ತಿಗಳಲ್ಲವೇ ದ್ಯೂತಕ್ಕೆ ಮುಂದಾದ್ರಮ್ಮ. ಮುಂದೆ ಹೌದು, ವಿಷಮಲತೆಗಳನ್ನು ಆಡಿದ್ರು. ಅದು ಬದುಕಿನಲ್ಲಿ ವಿಷಮವೇ ಆಗಿ ಹೋಯ್ತಮ್ಮ. ಅಂದ್ರೆ ವಿನೋದಕ್ಕೆ ಆಡುತ್ತಾ ಆಡುತ್ತಾ ದ್ಯೂತ ಎನ್ನುವುದು ಪಂಥವಾಯಿತು. ಪಂಥದಲ್ಲಿ ಒಂದೊಂದನ್ನೇ ಕಳೆದುಕೊಳ್ಳುತ್ತಾ ಹೋದ್ರು ವಲ್ಲಭರು. ಅಯ್ಯೋ, ರೂಢಿ ಬಕ್ಕಸ ಭಂಡಾರ ಎಲ್ಲವನ್ನ ಕಳ್ಕೊಂಡ್ರು, ಅನಾಥರಾಗಿ ನಿಂತೆವು ನಾವು. ಕಳೆದುಕೊಂಡಂತ ಎಲ್ಲವನ್ನ ಪುಷ್ಕರನಿಗೆ ಒಪ್ಪಿಸಿ ನಾವು ಕಾಡಿಗೆ ಹೊರಟಿದ್ದಮ್ಮ. ಅದೇ ಸಂದರ್ಭದಲ್ಲಿ ನನ್ನ ಉಭಯ ಮಕ್ಕಳನ್ನ ನಮ್ಮ ಪುರೋಹಿತರ ಮೂಲಕವಾಗಿ ನಾನು ತವರಿಗೆ ಕಳುಹಿ ಕೊಟ್ಟಿದ್ದೇನಮ್ಮ. ಹೆಂಡತಿಯಾಗಿ ಗಂಡನ ಛಾಯಾನುವರ್ತಿಯಾಗಿರಬೇಕಾದ್ದು ನನಗೆ ಸತಿಧರ್ಮವಾದ ಕಾರಣಕ್ಕಾಗಿ ಗಂಡನನ್ನೇ ಅನುಸರಿಸಿಕೊಂಡು ನಾನು ಕಾಡಿಗೆ ಹೋದೆ. ಸರಿ. 3 ದಿನ ನಡೆದು 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 ಆಯಾಸಗೊಂಡೆವು ನಾವು. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಅನ್ನ ಇಲ್ಲಮ್ಮ. ಅಯ್ಯೋ, ಬಹುದೂರ ಸಾಗಿ ಬಂದೆವು. ಅಮ್ಮ, ಏನಾಯ್ತಮ್ಮ? ಹೊಳೆ ಒಂದು ಹರಿಯುತ್ತಿತ್ತಮ್ಮ. ಸ್ನಾನಾದಿ ಕರ್ಮವನ್ನ ಪೂರೈಸಿ ಹೊಟ್ಟೆ ತುಂಬ ನೀರು ಕುಡಿದೆವು ನಾವು. ಆಮೇಲೆ ಹೊಟ್ಟೆ ತುಂಬ ನೀರು ಕುಡಿದಿದ್ದಲ್ಲವೇ ದೇಹಕ್ಕಾದ ಆಯಾಸ ಅಲ್ಲವೇ ನನ್ನವರ ತೊಡೆ ಮೇಲೆ ನಾನು ತಲೆ ಇಟ್ಟು ಮಲಗಿದೆ ನಮ್ಮ. ನಿದ್ರೆ ಎಂಬಂತ ಮಾಯೆಗೆ ನಾನು ಒಳಗಾಗಿ ಬಿಟ್ಟೆ. ಮತ್ತೆ ಎದ್ದು ನೋಡ್ತೇನೆ, ನನ್ನ ವಲ್ಲಭರಿಲ್ಲ. ಅಷ್ಟ ದಿಕ್ಕನ್ನು ಹುಡುಕಿದರು, ಪಟ್ಟದಲ್ಲವ ಇಲ್ಲ. ಹುಡುಕಿ ಹುಡುಕಿ ಸಾಕಾಯ್ತು. ಒಬ್ಬಿಟ್ಟು ಕೀರಿದೆ, ಕೂಗಿದೆ. ನನ್ನ ರೋದನೆಲ್ಲವೂ ಅರಣ್ಯ ರೋದನೆ ಆಯ್ತು ಬಿಟ್ರೆ ಯಾವ ಫಲವೂ ಸಿಗಲಿಲ್ಲ, ತಾಯಿ ಸಿಗಲಿಲ್ಲ. ಮುಂದೇನು ಎನ್ನುತ್ತಿರುವ ಕಾಲಕ್ಕೆ ಅಜಗರ ನುಂಗುವುದಕ್ಕೆ ಮುಂದಾಯಿತು, ವ್ಯಾಧ ಬಯಸುವುದಕ್ಕೆ ಮುಂದಾದ. ಅದೆಲ್ಲ ಕಷ್ಟವನ್ನ ನೀಗಿ ವರ್ತಕರ ಮುಖೇನವಾಗಿ ನಾನಿಲ್ಲಿ ಬಂದು ಸೇರಿದ್ದೇನಮ್ಮ. ಹೌದೇ? ನೀವು ಉಣ್ಣುವುದಕ್ಕೆ ಬೇಕಾಗಿ ಮೇಲಿದ್ದ ಹೆಣ್ಣು ಮಕ್ಕಳೆಲ್ಲ ಕೆಳಗೆ ಬನ್ನಿ ಅಂತ ಕರೆದಾಗ ನಾನು ಸಾಲಿನಲ್ಲಿ ಹೋಗ್ತಾ ಇದ್ದೆ. ಆವಾಗ ಅವರೆಲ್ಲ ಕಂಡಿದ್ದಮ್ಮ. ನಾನೇ ನಿನ್ನ ಪರಿಚಯ ಹಿಡಿಯುವುದಕ್ಕಾಗಲಿಲ್ಲ. ಬ್ರಾಹ್ಮಣರು ಗುರುತಿಸಿದರಲ್ಲ. ಎತ್ತಿ ಆಡಿಸಿದ ವ್ಯಕ್ತಿ ಅವರು. ಹಾಗಾಗಿ ಪರಿಚಯ ಸಿಕ್ಕಿತಮ್ಮ. ನನ್ನ ಗುಟ್ಟು ಇನ್ನು ಹೆಚ್ಚು ಕಾಲ ಉಳಿಯುವುದಿಲ್ಲ ಅಂತ ನನಗೆ ಆವತ್ತೇ ಗೊತ್ತಾಯಿತು, ಆ ಕ್ಷಣಕ್ಕೆ ಗೊತ್ತಾಯ್ತಮ್ಮ. ನನ್ನ
ಮಕ್ಕಳ ಬಗ್ಗೆ ಕೇಳ್ತೇನೆ, ಒಂದೆರಡು ಮಾತಾಡು. ಮಾತಾಡಮ್ಮ ಮಾತಾಡು. ಸುದೇವರು ಹೇಳು. ನಮ್ಮನ್ನ ಎತ್ತಿ ಆಡಿಸುವವರು ನೀವು. ನನ್ನ ಮಕ್ಕಳು ಹೇಗಿದ್ದಾರೆ? ಹೇಗಿದ್ದಾರೆ? ತಂದೆ ತಾಯಿಗಳು ಸನಿಹದಲ್ಲಿಲ್ಲದೆ ಆ ಮಕ್ಕಳು ಹೇಗಿದ್ದಾರೆ ಅಂತ ಹೇಳುವುದಮ್ಮ. ಬೇರೆ ಯಾರೇ ಅಜ್ಜನೇ ಆಗಲಿ ಅಜ್ಜಿ ಆಗಲಿ ಎಷ್ಟೇ ಪ್ರೀತಿಯನ್ನು ತೋರಿದರೂ ತಂದೆ ತಾಯಿಗಳ ಪ್ರೀತಿ ಸಿಕ್ಕೀತ ಹೇಳಿ ಇಲ್ಲ. ಪ್ರತಿ ಕ್ಷಣವೂ ಅಜ್ಜನನ್ನ ಅಜ್ಜ ನನ್ನ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಅಂತ ಆ ಅಜ್ಜನನ್ನು ಗೋಳಾಡಿಸುವಾಗ ಕರುಳು ಕಿತ್ತು ಬಂದ ಅನುಭವ ಆಗ್ತದೆ. ಹಾಗಾಗಿ ನಿನ್ನ ಅಪ್ಪ ಹೇಳಿದ, ಹೋಗಿ ಎಲ್ಲಿಯಾದರೂ ಹುಡುಕಿಕೊಂಡು ಬನ್ನಿ ಅಂತ. ಈ ವಯಸ್ಸಿನ ತಿರುಗಾಟ ಕಷ್ಟ ಆದರೂ ನಿಮಗಾಗಿ ತಿರುಗಾಡಿ ಅಂತ ನಿನ್ನನ್ನು ಕಂಡೆ. ಸ್ವಾಮಿ, ನಿಮ್ಮ ಬಗ್ಗೆ ಗೌರವ ನಮಗೆ ಎದಕ್ಕಾಗಿ? ಒಂದು ಆಡಿಸಿದ್ದು, ಇನ್ನೊಂದು ಆಚಾರ, ಮತ್ತೊಂದು ವಿಚಾರ. ವಯಸ್ಸು ನಿಮ್ಮ ದೇಹಕ್ಕಾಗಿದೆ ಬಿಟ್ಟು ನಿಮ್ಮ ಮನಸ್ಸಿಗೆ ವಯಸ್ಸಾಗ್ಲಿಲ್ಲ. ನಮ್ಮ ಅಪ್ಪ ಮಾಡಿಕೊಳ್ಳಬಾರದು. ಅಲ್ಲ ಆಗ್ಲಿಲ್ಲ ಅಂತ ಅಪ್ಪನಿಗೆ ಗೊತ್ತಾಗಿ ಕಳಿಸಿದ್ದಲ್ಲ. ಹೌದೇ? ಈಗೇನು ಇನ್ನು 10 ವರ್ಷಕ್ಕೂ ನೀವು ಹೀಗೆ ಸ್ವಾಮಿ. ಆಗಲಿ, ಎಲ್ಲವರ ಆರೈಕೆ ಇದ್ರೆ ಇರ್ತೇನೆ, ಆ ಪ್ರಶ್ನೆ ಬೇರೆ. ನೋಡು ಅಮ್ಮ, ಆದಷ್ಟು ಬೇಗ ಇವಳನ್ನು ಕಳಿಸಿಕೊಡು. ಮಕ್ಕಳೇ ಅವತ್ತು ಅಮ್ಮ ಎಂದು ಕರೆದಾಗ ಓಡೋಡಿ ಒಂದು ಬಾಚಿ ತಬ್ಬಿಕೊಳ್ಳುವುದಕ್ಕೆ ತಾಯಿ ಬಳಿಯಲ್ಲಿರಬೇಕು. ಇಲ್ಲ ತಂದೆಯಾದರೂ ಬೇಕು. ತಂದೆ ತಾಯಿ ಇಬ್ಬರು ಮಕ್ಕಳ ಬಳಿಯಲ್ಲಿ ಇಲ್ಲ ಅಂತಾದ್ರೆ ಆ ಮಕ್ಕಳಿಗೆ ಅನಾಥ ಪ್ರಜ್ಞೆ ಸದಾಕಾಲ ಕಾಡುತ್ತಾ ಇರ್ತದೆ. ಹೌದಮ್ಮ. ಮಗ, ನೀನು ಮಕ್ಕಳನ್ನು ಕಾಣುವುದಕ್ಕೆ ಹೋಗಬೇಕು ಎನ್ನುವ ನಿನ್ನ ಮನದ ಹಂಬಲ ನನಗೆ ಅರ್ಥ ಆಗುತ್ತದೆ. ಕವಿ ಕೊಡಿ ಅಮ್ಮ. ಹೀಗೆ ಹೋಗುವುದಲ್ಲ ಮಗ, ನನ್ನ ಮನೆಯಿಂದ ನೀನು ಹೋಗುವವಳು. ಅದಕ್ಕಾಗಿ ಬೇಕಾದಷ್ಟು ಆಭರಣಗಳಿದೆ. ನೀನು ಸಾಲಂಕೃತಳಾಗಿ ಆಮೇಲೆ ಹೊಸ ಸೀರೆಯನ್ನು ಕೊಡ್ತೀನಿ. ಆ ಸೀರೆಯನ್ನು ಉಟ್ಟು ಅಲಂಕಾರ ಮಾಡಿಕೊಂಡು ಹೋಗ್ಬೇಕಮ್ಮ. ಅಮ್ಮ. ಹೌದಾ? ಯಾಕೆಂದ್ರೆ ಈ ಸ್ಥಿತಿಯಲ್ಲಿ ನಿನ್ನ ಅಪ್ಪ ನೋಡಿದ್ರೆ ಪಾಪ ಅವನು ಎದೆ ಒಡೆದು ಹೋದಿತ್ತು. ನೀನು ಅದನ್ನೆಲ್ಲ ಹಾಕು. ಅಮ್ಮ, ಆಭರಣ ಅಲ್ಲ. ನಿಮ್ಮ ಪ್ರೀತಿಗೆ ನಾನು ಶರಣು ತಾಯಿ. ಆದ್ರೆ ನನಗದು ಯಾವುದು ಬೇಡಮ್ಮ. ಯಾಕಮ್ಮ? ನಾನು ಕೊಟ್ಟಿದ್ದು ಬೇಡವೇ? ತಿರಸ್ಕಾರ ಅಲ್ಲ, ಮತ್ತೆ ಕಾರಣ ಇದೆಯಮ್ಮ. ಏನು? ನಿಮ್ಮಲ್ಲಿ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಕಾರಣ ಒಂದು. ನನ್ನವರು ಎಲ್ಲಿ ಹೇಗಿದ್ದಾರೋ ಏನು, ಅವರಿಗೆ ಇಲ್ಲದೇ ಇರುವಂತ ಸುಖ ನಾನಿಂಥವಳು ಅಂತ ಗೊತ್ತಾದ್ರೂ ನೀವು ಒದಗಿಸಿ ಕೊಡ್ತೀರಿ. ಗಂಡನಿಗಿಲ್ಲದೆ ಇರುವಂತ ಸುಖ ನನಗೂ ಬೇಡ ಎಂಬ ಕಾರಣಕ್ಕೆ ಸತ್ಯವನ್ನ ಬಚ್ಚಿಟ್ಟೆ ನಾನು. ಈಗ ಆಭರಣ, ಮದುವೆಯಾದ ಹೆಣ್ಣಿಗೆ ಗಂಡನೇ ಆಭರಣ, ಗಂಡನೇ ಬಂಗಾರ. ಹೌದಮ್ಮ. ನೀವು ಕೊಡುವ ಆಭರಣಕ್ಕೆ ಬೆಲೆ ಕಟ್ಟಬಹುದಮ್ಮ. ಅದು ಸರಿ ಉಂಟು, ಇದು ಸರಿ ಉಂಟು. ನೀ ಹೇಳಿದ್ದು ಹೌದು. ಆದ್ರೆ ಪಾಪ ಅವ ಯಾವ ಸ್ಥಿತಿಯಲ್ಲಿ ಗಂಡ ಎಂಬಂತ ಆಭರಣಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ವೇ? ಹಾಗಾಗಿ ಈಗ ಬೇಡಮ್ಮ ನನಗೆ. ಮಗ, ನಿಜವಾದ ಪತಿರತೆಯಮ್ಮ ನೀನು. ಆಭರಣಗಳು ಬೇಡ, ಆದರೆ ಆಭರಣಕ್ಕಿಂತಲೂ ಶ್ರೇಷ್ಠವಾದನ್ನು ಕೊಡ್ತೇನೆ. ಏನು? ಅದುವೇ ಅರಶಿನ ಕುಂಕುಮ. ಅದು ಬೇಕಮ್ಮ ನನಗೆ. ಆದಷ್ಟು ಬೇಗ ನನ್ನ ಗಂಡ ನನಗೆ ಸಿಗಲಿ ಅಂತ ಆಶೀರ್ವಾದ ಮಾಡಿ ತಾಯಿ, ಆಶೀರ್ವಾದ ಮಾಡಿ. ಆದಷ್ಟು ಬೇಗ ಕಷ್ಟದ ದಿನಗಳೆಲ್ಲವೂ ದೂರಾಗಿ ಸುಖದ ಸೂರ್ಯೋದಯ ನಿನ್ನ ಬದುಕಿನಲ್ಲಾಗಲಿ ಮಗ. ಹೋಗಿ ಬರ್ತೇನಮ್ಮ. ಮತ್ತೊಮ್ಮೆ